ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತು ಬ್ಲೌಸ್ಗೆ ಪರ್ಫೆಕ್ಟಾಗಿ ಪೈಪಿಂಗ್ ಮಾಡೋದನ್ನು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿರಿ ಫ್ರೆಂಡ್ಸ್. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ತಪ್ಪದೆ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಬ್ಲೌಸನ್ನ ಕಟ್ ಮಾಡಿ ಉಳಿದಂಥ ಬಟ್ಟೆ ನೋಡಿರಿ ಫ್ರೆಂಡ್ಸ್. ಇದರಲ್ಲೇ ನಾವು ಪೈಪಿಂಗ್ಗೆ ಬಟ್ಟೆನ ತಗೊಳ್ಬೇಕಲ್ವ, ಹಾಗಾಗಿ ತಗೊಳ್ಳೋಣ ನೋಡಿ ಫ್ರೆಂಡ್ಸ್. ಇಲ್ಲಿ 1 ಇಂಚ್ ಆದರೆ ಪೈಪಿಂಗ್ ಮಾಡಲು ಬಟ್ಟೆ ಸಾಲತ್ತೆ. ಆದರೆ ಬಿಗ್ನರ್ಸ್ ಆದರೆ ಸ್ವಲ್ಪ ಜಾಸ್ತಿ ತೊಗೊಳ್ರಿ ಫ್ರೆಂಡ್ಸ್. ಎಕ್ಸ್ಟ್ರಾ ಇದ್ದರೆ ಸ್ವಲ್ಪ ಕಟ್ ಮಾಡಿ ತಗೊಳ್ಳಲು ಬರುತ್ತೆ, ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಳಿ. ನಾನಿಲ್ಲಿ 1 ಇಂಚ್ ಮಾತ್ರ ತಗೊಳ್ತೀನಿ. 1 ಇಂಚಿದು ಈ ಥರ ಒಂದು 4-5 ತುಂಡಾದರೆ ನಡೆಯುತ್ತೆ ನೋಡಿರಿ. ಪ್ಲೇನ್ ಬ್ಲೌಸ್ಗೆ ಪೈಪಿಂಗ್ ನೀಟ್ ಆದ್ರೇ ಬ್ಲೌಸ್ ಚೆನ್ನಾಗಿ ಫಿನಿಶಿಂಗ್ ಕೊಡುತ್ತೆ ನೋಡಿರಿ. ಹಾಗಾಗಿ ಪರ್ಫೆಕ್ಟಾಗಿ ಪೈಪಿಂಗ್ ಮಾಡೋದನ್ನು ಪ್ರತಿಯೊಬ್ಬರು ನೋಡಿರಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿರಿ, ನಿಮಗೆ ಅರ್ಥ ಆಗುತ್ತೆ. ಹಾಗೆ ಹೆಚ್ಚು ವಿಡಿಯೋನ ಶೇರ್ ಮಾಡಿರಿ. ವಿಡಿಯೋನ ಕೊನೆವರೆಗೂ ನೋಡಿರಿ. ನೋಡಿರಿ, ಇಲ್ಲಿ ಪೈಪಿಂಗ್ಗೆ ಬಟ್ಟೆಗಳನ್ನು ಕಟ್ ಮಾಡಿದಾಯಿತು. ಇವಾಗ 4ರಿಂದ 5 ಬಟ್ಟೆ ತುಂಡುಗಳು ಸಾಲತ್ತೆ ಫ್ರೆಂಡ್ಸ್. ಅಂದರೆ ಬಟ್ಟೆ ಜಾಸ್ತಿ ಉದ್ದ ಇರಬಾರ್ದು. ಜಾಸ್ತಿ ಉದ್ದ ಇದ್ದರೆ ಪೈಪಿಂಗ್ ಹೊರಳತ್ತೆ ಫ್ರೆಂಡ್ಸ್. ಅಂದರೆ ಅದು ಉಲ್ಟಾ ಆಗುತ್ತೆ, ಅದು ಪೈಪಿಂಗ್ ನೀಟ್ ಬರಲ್ಲ ಅದು. ಹಾಗಾಗಿ ಸ್ವಲ್ಪ ಮೀಡಿಯಮಲ್ಲಿ ಇರಬೇಕು ನೋಡಿರಿ. ಇವಾಗ ಕಟ್ ಮಾಡಾಯಿತು. ಇದನ್ನು ಇನ್ನು ಪೈಪಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿರಿ. ನೋಡಿರಿ, ಇಲ್ಲಿ ಈ ಬಟ್ಟೆ ತುಂಡುಗಳನ್ನು ಈ ಥರ ಕ್ರಾಸ್ ಮೇಲೆ ಕಟ್ ಮಾಡ್ಕೊಳ್ಬೇಕು. ಇದನ್ನು ಕ್ರಾಸ್ ಇರಬೇಕು ನೋಡಿರಿ. ಇದು ಅಂದರೆ ಒಂದಕ್ಕೊಂದು ಅಟ್ಯಾಚ್ ಮಾಡ್ತೀವಲ್ವ, ಅದು ಸ್ಟ್ರೇಟ್ ಬರಬೇಕು ನೋಡಿರಿ ಅಟ್ಯಾಚ್ ಮಾಡಿದಾಗ. ನೋಡಿರಿ, ಈ ಥರ ಒಂದರ ಮೇಲೆ ಒಂದು ಸ್ವಲ್ಪ ಕ್ರಾಸ್ ಇದ್ದರೂ ಕಟ್ ಮಾಡ್ಕೊಂಡು ಈ ಥರ ಕ್ರಾಸ್ ಮೇಲೆ ಇಟ್ಕೊಂಡು ಒಂದು ಹೊಲಿಗೆನ ಹಾಕೊಳ್ತೀನಿ ನೋಡಿರಿ. ನೀಟಾಗಿ ಇಟ್ಕೋಬೇಕು, ಇಲ್ಲಾಂದರೆ ಫಿನಿಶಿಂಗ್ ನೀಟ್ ಬರಲ್ಲ. ಇದೇ ಥರ ಹೆಚ್ಚು ವಿಡಿಯೋನ ನೋಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನೋಡಿ, ಇನ್ನೊಂದು ಹೊಲಿಗೆನ ಹಾಕೊಳ್ತೀನಿ ನೋಡಿರಿ. ಅದು ಒಂದೇ ಆದರೆ ಬಿಚ್ಚೋ ಚಾನ್ಸಸ್ ಇರುತ್ತೆ, ಹಾಗಾಗಿ 2 ಹೊಲಿಗೆನ ಹಾಕೊಳ್ರಿ. ನೋಡಿರಿ, ಈ ಥರ ಕ್ರಾಸ್ ಮೇಲೆ ಇಟ್ಟು ಬಟ್ಟೆನ ಹೊಲ್ಕೊಂಡೆ. ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಅನಿಸಿದರೆ ನೀವು ಕಟ್ ಮಾಡ್ಕೋಬೋದು ನೋಡಿರಿ. ಇದು ಪಿಂಕ್ ಕಲರ್ ಬ್ಲೌಸ್ಗೆ ನಾನು ಪೈಪಿಂಗ್ ಮಾಡೋದ್ರಿಂದ ಇದು ಪಿಂಕ್ ಕಲರ್ ದಾರ ಇದೆ ನೋಡಿರಿ. ಬಟ್ಟೆ ಸೀದಾ ಇದ್ದರೂ ಸ್ಟ್ರೇಟ್ ಇದ್ದರೂ ಈ ಥರ ಕ್ರಾಸ್ ಮೇಲೆ ಕಟ್ ಮಾಡಿಕೊಂಡೆ ಅಟ್ಯಾಚ್ ಮಾಡ್ಕೋಬೇಕು ನೋಡಿರಿ. ಬ್ಲೌಸ್ಗೆ ಪೈಪಿಂಗ್ ತುಂಬ ಅಂದರೆ ತುಂಬ ನೀಟಾಗಿ ಬರಬೇಕು ಅಂದರೆ ಈ ಥರ ಟ್ರಿಕ್ಸ್ನ ಫಾಲೋ ಮಾಡಬೇಕು ನೋಡಿರಿ. ಬ್ಲೌಸ್ಗೆ ಪೈಪಿಂಗ್ ನೀಟ್ ಇದ್ರೇ ಒಂದು ಬ್ಲೌಸ್ ಪರ್ಫೆಕ್ಟಾಗಿ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಸ್ವಲ್ಪ ಮಡಿಚಿ ದಂಡಿಗೆ ಒಂದು ಹೊಲಿಗೆ ಹಾಕೋಬೇಕು ನೋಡಿರಿ. ಈ ಥರ ಮಡಿಚಿ ದಂಡಿಗೆ ಒಂದು ಹೊಲಿಗೆನ ಹಾಕ್ಕೊಳ್ಬೇಕು ನೋಡಿರಿ. ಫುಲ್ ದಂಡಿಗೆ ಹಾಕಬೇಕು ನೋಡಿರಿ ಇದಕ್ಕೆ. ಇದೇ ಥರ ಕರೆಕ್ಟಾಗಿ ದಂಡಿಗೆ ಆಗಬೇಕು ನೋಡಿರಿ. ಅಂದರೆ ಎಷ್ಟು
ದಂಡೆಗೆ ಸ್ವಲ್ಪ ಬಟ್ಟೆ ಮಡಚಿ ಹಾಕೋತೀವಿ. ಆ ಥರ ಪೈಪಿಂಗ್ ಕೂಡ ನೀಟಾಗಿ ಸಖತ್ತಾಗಿ ಬರುತ್ತೆ ನೋಡಿರಿ ಫ್ರೆಂಡ್ಸ್. ನೋಡಿರಿ ಇವಾಗ ಬ್ಲೌಸನ್ನ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿರಿ ಇದಕ್ಕೆ ಸ್ವಲ್ಪ ಮುಂದ್ಗಡೆ ಇಷ್ಟು ಮಡಚ್ಕೋಬೇಕು ನೋಡಿರಿ. ಇದನ್ನು ಈ ಥರ ಮಡಚ್ಕೊಂಡು ಇಟ್ಕೊಂಡು ಸೆಂಟ್ರಿಗೆ ಹೊಲಿಗೆನ ಹಾಕೋಬೇಕು ನೋಡಿರಿ. ಸೆಂಟ್ರಿಗೆ ಆಗ್ಬೇಕು ನೋಡಿರಿ ಹೊಲಿಗೆ. ಮಾರ್ಕ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಇಲ್ಲಿ ಇವಾಗ ಈ ಸೈಜಲ್ಲಿ ನಡುವೆ ಹಾಕೋಬೇಕು ನೋಡಿರಿ. ಈ ಥರ ಬೇರೆ ಕಲರ್ ಬಟ್ಟೆನ ಪೈಪಿಂಗ್ ಮಾಡಿದರೆ ಬ್ಲೌಸ್ ಸಖತ್ತಾಗಿ ಕಾಣುತ್ತೆ ಫ್ರೆಂಡ್ಸ್. ಒಂಥರ ಅವರು ಬೇರೆ ಕಲರ್ ಬಟ್ಟೆ ಹಚ್ಚಿ ಪೈಪಿಂಗ್ ಮಾಡಂತ ಹೇಳಿದರು ಫ್ರೆಂಡ್ಸ್. ಹಾಗಾಗಿ ನಾನು ಬೇರೆ ಕಲರ್ನ ಹಚ್ಚಿ ಮಾಡ್ತಾಯಿದ್ದೀನಿ ರೀ. ರೆಡಿ ಆದಮೇಲೆ ನೋಡ್ಬೋದು ಫ್ರೆಂಡ್ಸ್, ನೀವು ಸಖತ್ತಾಗಿ ಕಾಣುತ್ತೆ. ಅದು ಎಲ್ಲರೂ ಇಷ್ಟಪಡ್ತಾರೆ ಫ್ರೆಂಡ್ಸ್ ಈ ಥರ ಹೊಲಿದು ಕೊಟ್ಟರೆ. ನೋಡ್ರಿ ಫೈನಲಿ ರೆಡಿ ಆಯಿತು. ಇಲ್ಲಿ ಕಟ್ ಮಾಡಿಕೊಂಡು ಬಟ್ಟೆನ ಮತ್ತೊಮ್ಮೆ ಮಡಚಿ ರಫ್ ಹಾಕ್ಕೊಳ್ಬಿಟ್ರೆ ಆಯ್ತು ನೋಡ್ರಿ. ಇವಾಗ ಬಟ್ಟೆನ ಸ್ವಲ್ಪ ಏಕ ಕಟ್ ಮಾಡ್ಕೋಬೇಕು. ಈ ಥರ ಎಲ್ಲ ಕಡೆ ಕಟ್ ಮಾಡ್ಕೊಳ್ಬೇಕು ನೋಡ್ರಿ. ನೋಡ್ರಿ ಪೈಪಿಂಗ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಇಲ್ಲಿ ನೀಟಾಗಿ ಈ ಥರ ಕೆಳಗಡೆ ಮಡಚಿಬಿಟ್ಟು ಇವಾಗ ಈ ಥರ ಮಾಡ್ಕೊಳ್ಬೇಕು ನೋಡ್ರಿ. ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಈ ಥರ ಬರಬೇಕು ನೋಡ್ರಿ. ಅದು ನೋಡಿರಿ ಈ ಥರ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ಆ ಸೈಜಲ್ಲಿ ಪೈಪಿಂಗ್ನ ಮಾಡ್ಕೊಳ್ಬೇಕು ನೋಡ್ರಿ. ನೋಡಿರಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನೀಟಾಗಿ ಪೈಪಿಂಗ್ನ ಈ ಥರ ಏಕ ಮಾಡ್ತಾ ಬರ್ರಿ. ಬಟ್ಟೆನ ಗೋಟ್ ಅಥವಾ ಪೈಪಿಂಗ್ ಮೇಲೆ ಕೆಡಬಾರ್ದು. ಫುಲ್ ಈ ಸೈಡು ಆಗಬಾರ್ದು. ಫುಲ್ ನಾವೇನು ಗೋಟ್ ಮಾಡ್ತಾಯಿದ್ವಲ್ಲ ಅದು ಪಕ್ಕನೇ ಹೊಲಿಗೆ ಬೀಳಬೇಕು ನೋಡ್ರಿ. ಹೊಲಿಗೆ ಕಾಣಿಸ್ಬಾರ್ದು, ಆ ಥರ ಬೀಳಬೇಕು. ಅಂದರೆ ಚೆನ್ನಾಗಿ ಕಾಣುತ್ತೆ ಅದು. ನೋಡ್ರಿ ಇಲ್ಲೊಂದು ರಫ್ ಹಾಕ್ಕೊಂಡ್ಬಿಟ್ರೆ ಆಯಿತು ನೋಡ್ರಿ. ಫೈನಲಿ ನಮ್ಮ ಪೈಪಿಂಗ್ ಅಥವಾ ಗೋಟ್ ರೆಡಿ ಆಯಿತು ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ರಿ, ಗೊತ್ತಾಗುತ್ತೆ ನಿಮಗೆ ನೋಡಿದ್ರೇ. ಥರ ಕಲರ್ನು ಸಖತ್ ಕಾಂಬಿನೇಷನ್ ಇದೆ. ಹೇಗಿದೆ ಅಂತ ವಿಡಿಯೋನ ಕೊನೆವರೆಗೆ ನೋಡಿರಿ. ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನರಿಗೆ ಶೇರ್ ಮಾಡಿರಿ. ತಪ್ಪದೇ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೆ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಬಾಯ್ ಬಾಯ್.